ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ. ಹೇಗಿದ್ದೀರಾ ಸರ್? ಸರ್ ಆರಾಮ್ ಸರ್, ಹೇಳಿ ಸರ್ ಸರ್ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ವಿರುದ್ಧ ಒಂದು ಗಡೀಪಾರ ಆದೇಶ ಮಾಡಿದ್ರು, ಅದು ಹೈಕೋರ್ಟ್ ನಲ್ಲಿ ರದ್ದಾಯಿತು. ಕಾನೂನು ಪ್ರಕ್ರಿಯೆನ ಸರಿಯಾಗಿ ಪಾಲಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೆ ತಿರ್ಗಾ ಈಗ ಇನ್ನೊಂದು ಆದೇಶವನ್ನ ಮಾಡಿದ್ದಾರೆ. ಈ ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್ ಈಗ? ಸರ್, ಫಸ್ಟ್ ಆಫ್ ಆಲ್ ಹೈಕೋರ್ಟ್ ಆದೇಶ, ನಮ್ಮ AC ಅವರ ಆದೇಶವನ್ನು ಹೈಕೋರ್ಟ್ ಸೆಟ್ ಮಾಡಿದೆ. ಹೌದು ಸರ್. ಸೆಟ್ ಮಾಡಿದಂತ ಸಂದರ್ಭದಲ್ಲಿ 55A ಮತ್ತು B ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ತಾವು ಯಾವುದರ ಮೇಲೆ ಆದೇಶ ಮಾಡಿದ್ದೀರಿ, ಯಾವ ಸೆಕ್ಷನ್ ಅಡಿಯಲ್ಲಿ ಆದೇಶ ಮಾಡಿದ್ದೀರಿ ಅಂತ ಕ್ಲಾರಿಫಿಕೇಶನ್ಗೆ ಕೇಳಿದ್ದಾರೆ. ಹೌದು ಸರ್. ಈಗ ಒಂದು ಸರಿ ಆದೇಶ ರದ್ದಾದ ನಂತರ ಇವರೇನಂದ್ರೆ ಇನ್ನೊಂದ್ಸರಿ ತನಿಖೆ ಮಾಡ್ಬೇಕಾಗುತ್ತೆ. ಸರಿಯಾ? ಹಾ ಸರ್. ಇಲ್ಲಿ ಏನಾಗಿದೆ ಅಂದ್ರೆ, ನಾನು ಮೊದಲ ದಿನ ನಾನು ವಕಾಲತ್ ಹಾಕಿ ನಾನು ಒಬ್ಜೆಕ್ಷನ್ಗೆ ಅವಕಾಶ ಕೇಳಿದ್ದೇನೆ. ಒಬ್ಜೆಕ್ಷನ್ಗೆ 2 ದಿವಸದ ಕಾಲಾವಕಾಶ ಕೊಟ್ಟಿದ್ದಾರೆ. ಆ ನಂತರ ಆ ದಿನ ಮುಗ್ದ ನಂತರ ನಾನು ನೆಕ್ಸ್ಟ್ ಡೇ ಹಾಜರಾದಂತಹ ಸಂದರ್ಭದಲ್ಲಿ ನನ್ನ ಆಕ್ಷೇಪಣೆಯನ್ನು ಮಾನ್ಯ ಸಹಾಯಕ ಆಯುಕ್ತರ ನ್ಯಾಯಾಲಯದಲ್ಲಿ ನಾನು ಸಲ್ಲಿಸಿಕೊಂಡಿದ್ದೇನೆ. ಆ ಹೊತ್ತಿನಲ್ಲಿ ನಾನು ಸೆಕ್ಷನ್ 58 ಅಡಿಯಲ್ಲಿ ಕೂಡ ನನಗೆ ಇದರ ಬಗ್ಗೆ ವಿಚಾರಣೆ ಮಾಡಬೇಕು, ಸಾಕ್ಷಿಗಳನ್ನು ಪಾರ್ಟಿ ಸವಾಲಿಗೆ ಒಳಪಡಿಸಬೇಕು, ಮತ್ತೆ ಅದರ ಬಗ್ಗೆ ವಿಸ್ತೃತ ಚರ್ಚೆ ಆಗಬೇಕು ಅಂತ ನಾನು ಮಾನ್ಯ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಕೂಡ ನಾನು ಹಾಕೊಂಡಿದ್ದೇನೆ ಸರ್. ಆದ್ರೆ ಮಾನ್ಯ ನ್ಯಾಯಾಲಯ ನನ್ನ ಅರ್ಜಿಯನ್ನು ಯಾವುದೇ ತನ್ನ ಆರ್ಡರ್ ಶೀಟ್ ಅಲ್ಲಿ ಅದು ಉಲ್ಲೇಖ ಮಾಡಲೇ ಇಲ್ಲ. ಆ ನಂತರ ಅದು ಅವರು ಮಾಡಿದಂತ ತೀರ್ಪಿನಲ್ಲಿ ಕೂಡ ಅದರ ಬಗ್ಗೆ ಎಲ್ಲಿ ಕೂಡ ಉಲ್ಲೇಖ ಇಲ್ಲ. ಆ ನಂತರ ಏನಾಗಿದೆ ಅಂದ್ರೆ ಸರ್, ನಾನು ರಿಟರ್ನ್ ಒಬ್ಜೆಕ್ಷನ್ ಹಾಕಿದ್ದೇನೆ. ರಿಟರ್ನ್ ಒಬ್ಜೆಕ್ಷನ್ ಅನ್ನು ಕೂಡ ಅವರು ರೆಸ್ಪಾಂಡೆಂಟ್ ಪರವಾಗಿ ರಿಟರ್ನ್ ಒಬ್ಜೆಕ್ಷನ್ ಫೈಲ್ ಮಾಡಿದ್ದಾರೆ ಎಂಬ ಬಗ್ಗೆ ಮಾತ್ರ ಒಂದು ಲೈನ್ ಅಲ್ಲಿ ಮಾತ್ರ ಅದನ್ನು ಮುಗಿಸಿದ್ದಾರೆ. ಆ ನಂತರ ಅವರು ನಾನು ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸುಪ್ರೀಂ ಕೋರ್ಟಿನ, ಮಾನ್ಯ ಹೈಕೋರ್ಟಿನ ತೀರ್ಪುಗಳನ್ನು ಉಲ್ಲೇಖ ಮಾಡಿ, ಮೇಡಮ್ ತಾವು ಮಾನ್ಯ ಸುಪ್ರೀಂ ಕೋರ್ಟಿನ ಆದೇಶವನ್ನು ಉಲ್ಲಂಘನೆ ಮಾಡಬಾರ್ದು, ಯಾಕಂದ್ರೆ ಅದು ದೇಶದ ಉನ್ನತ ನ್ಯಾಯಾಂಗ ವ್ಯವಸ್ಥೆ ಮಾಡಿದಂತ ತೀರ್ಪು, ಅದು ಎಲ್ಲ ನ್ಯಾಯಾಲಯಗಳಿಗೆ ಅನ್ವಯ ಆಗುತ್ತೆ, ತಮಗೂ ಕೂಡ ಅನ್ವಯ ಆಗುತ್ತೆ. ಅದಕ್ಕಾಗಿ ಅದನ್ನು ತಾವು ವೈಲೇಷನ್ ಮಾಡಬಾರ್ದು, ನನಗೆ ನ್ಯಾಚುರಲ್ ಜಸ್ಟಿಸ್ ಅಡಿಯಲ್ಲಿ ತಾವು ಅವಕಾಶ ಕೊಡಬೇಕು ಅಂತ ನಾನು ಅವರ ಹತ್ರ ಮನವಿ ಮಾಡ್ಕೊಂಡಿದ್ದೇನೆ. ಆದ್ರೆ ಅದನ್ನು ಕೂಡ ಅವರು ಎಲ್ಲಿಯೂ ಕೂಡ ಉಲ್ಲೇಖ ಮಾಡಲಿಲ್ಲ. ನಾನು 2 ಬಾರಿ ರಿಟರ್ನ್ ಆರ್ಗ್ಯುಮೆಂಟ್ ಮತ್ತೆ ಅಡಿಷನಲ್ ರಿಟರ್ನ್ ಆರ್ಗ್ಯುಮೆಂಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ದೇನೆ. ಆ ಸಬ್ಮಿಟ್ ಅನ್ನು ಕೂಡ ಅವರು ಆರ್ಡರ್ ಶೀಟ್ ಅಲ್ಲಿ ಉಲ್ಲೇಖ ಮಾಡದಿರುವುದು ಅದೊಂದು ದುರಂತ ಸರ್, ಕಾನೂನಿನ ಒಂದು ದುರಂತ ಅಂತ ನಾನು ಭಾವಿಸ್ತೇನೆ ಸರ್. ಸರ್ ಇವಾಗ ಇಂಪಾರ್ಟೆಂಟ್ ಆಗಿ ನೀವು ಒಂದು ವಿಷಯನ ಹೇಳಿದ್ರೆ, ಅಂದ್ರೆ ಇದರಲ್ಲಿ ಪಾರ್ಟಿ ಸವಾಲ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಅಂತ. ಆದ್ರೆ ನಿಮ್ಗೆ ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಕ್ಕೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಏನಾದ್ರು ಅವಕಾಶ ಸಿಗ್ತಾ ಸರ್ ನಿಮ್ಗೆ? ಸರ್, ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತಂದ್ರೆ, ಒಂದು ಗಡೀಪಾರ ಅಂದ್ರೆ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ಕಸಿದುಕೊಳ್ಳುವುದಂತಾಗತ್ತೆ. ಸರಿಯಾ? ಇಲ್ಲಿ ಒಬ್ಬ ತಾನು ಹುಟ್ಟಿದ ಮನೆ, ನನ್ನ ಸಂಸಾರವನ್ನು, ಆ ನಂತರ ತಮ್ಮ ಬಂಧು ಬಳಗವನ್ನೆಲ್ಲ ಬಿಟ್ಟು, ಸರಿಯಾ, ಎಲ್ಲರನ್ನು ಬಿಟ್ಟು ಅವನನ್ನು ಬೇರೆ ರಾಜ್ಯಕ್ಕೆ ಗಡೀಪಾರು ಅಥವಾ ಬೇರೆ ಜಿಲ್ಲೆಗೆ ಗಡೀಪಾರು ಮಾಡುವಂತ ಆದೇಶ ಇದು ಗಡೀಪಾರ ಅಂದ್ರೆ. ಈ ಸಂದರ್ಭದಲ್ಲಿ ಇಂಥ ಒಂದು ಗಂಭೀರ ಪ್ರಕರಣದಲ್ಲಿ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಬಾರ್ದು, ಪ್ರತಿವಾದಿಗೂ ಕೂಡ ಒಂದು ಸರಿಯಾದಂತ ಅವಕಾಶವನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ. ಆ ತೀರ್ಪನ್ನು ಕೂಡ ಮಾನ್ಯ ಸಹಾಯಕ ಆಯುಕ್ತರ ನ್ಯಾಯಾಲಯಕ್ಕೆ ನಾನು ಸಲ್ಲಿಸಿಕೊಂಡಿದ್ದೇನೆ. ಆದ್ರೆ ಎಲ್ಲವನ್ನು ಅವರು ಬದಿಗಿಟ್ಟು ಅದರ ಬಗ್ಗೆ ತನ್ನ ತೀರ್ಪಿನಲ್ಲಿ ಎಲ್ಲಿ ಕೂಡ ಅದನ್ನು ಉಲ್ಲೇಖ ಮಾಡದೆ ಏಕಪಕ್ಷೀಯವಾಗಿ ಅವರು ಪೊಲೀಸ್ ಇಲಾಖೆಯವರು ನೀಡಿದಂತ ರಿಕ್ವಿಷನ್ ಏನಿದೆ ಅದರ ಮೇಲೆ ಅವರು ಮಾಡಿದ್ರು ಅಂತ ನನಗೆ ಅನುಮಾನ ಇದೆ ಸರ್. ಅಂದ್ರೆ ನಿಮ್ಗೆ ಅಲ್ಲಿ ಪಾರ್ಟಿ ಸವಾಲ್ ಮಾಡಕ್ ಅವಕಾಶ ಸಿಗ್ಲೇ ಇಲ್ಲ ಸರ್? ನಾನು ಅಪ್ಲಿಕೇಶನ್ ಹಾಕ್ಬೇಕಾಗಿಲ್ಲ, ಕಾನೂನು ಕ್ಲಿಯರ್ ಇದೆ. ನಾನು ಸೆಕ್ಷನ್ 58 ಅಲ್ಲಿ ಪೊಲೀಸ್ ಆಕ್ಟ್ 1963 ಅಡಿಯಲ್ಲಿ ನಾನು ಹಾಕ್ಬೇಕಾಗಿಲ್ಲ. ಕೋರ್ಟೆ ನಂಗೆ ಒಂದು ಅವಕಾಶ ಕೊಡ್ಬೇಕಂತ ಹೇಳುತ್ತೆ. ಆದ್ರೆ ಇಲ್ಲಿ ನಾನು ಹಾಕಿದ ಅಪ್ಲಿಕೇಶನ್ ಅನ್ನು ಆರ್ಡರ್ ಶೀಟ್ ಅಲ್ಲಿ ಮೆನ್ಷನ್ ಮಾಡ್ಲಿಲ್ಲ ಸರ್. ಓಕೆ ಸರ್. ಈಗ ನಿಜವಾಗಿ ಆರ್ಡರ್ ಶೀಟ್ ಅಂದ್ರೆ ಏನ್ ಗೊತ್ತಾ ಸರ್, ಆ ಕೇಸಿಗೆ ಸಂಬಂಧಪಟ್ಟ ಡೇ ಟು ಡೇ ಪ್ರೊಸೀಜರ್ ಏನಾಗುತ್ತೆ, ಆ ಅರ್ಜಿದಾರರು ಹಾಕಿದ್ದಾರೆ, ಪ್ರತಿವಾದಿ ಅವರು ಹಾಕಿದ್ದಾರೆ, ಏನೆಲ್ಲ ಇದು ಮಾಡಿದ್ದಾರೆ, ಆ ದಿವಸದ ಅಲ್ಲಿ ನಡೆದಂತ ನ್ಯಾಯಾಲಯದಲ್ಲಿ ನಡೆದಂತ ಎಲ್ಲ ಅಂಶಗಳನ್ನ ಅಲ್ಲಿ ನೋಟ್ ಮಾಡ್ಬೇಕಾಗುತ್ತೆ. ಹೌದು ಸರ್, ಹೌದು. ಯಾವುದೇ ತೀರ್ಪಾದ್ರೂ ಕೂಡ ನಾವು ಗಮನಿಸಿರ್ತೀವಿ. ವಾದಿ ಪ್ರತಿವಾದಿಯ ಹೇಳಿಕೆಗಳನ್ನೆಲ್ಲ ದಾಖಲಿಸಿ ನಂತರ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ, ಅದನ್ನ ಅವರು ನೋಟ್ ಮಾಡ್ತಾರೆ. ಆದ್ರೆ ಇಲ್ಲಿ ನೀವು ಹೇಳ್ತಿರೋದು ನಿಮ್ಮ ವಾದ ಏನಿತ್ತು ಅದನ್ನ ಎಲ್ಲೂ ಪರಿಗಣನೆಗೆ ತಗೊಂಡಿಲ್ಲ, ಎಲ್ಲೋ ಒಂದ್ ಸಾಲಲ್ಲಿ ಹೇಳ್ಬಿಟ್ಟು ಮುಗಿಸಿದ್ದಾರೆ ಅನ್ನೋದು ನಿಮ್ಮ ಆಕ್ಷೇಪಣೆ ಸರ್. ಸರ್ ಇವಾಗ ನಾವು ನಮ್ಮ ವೀಕ್ಷಕರ ಇದಕ್ಕಾಗಿ ಮಾಹಿತಿಗಾಗಿ
ಈ 1963 ಪೊಲೀಸ್ ಆಕ್ಟ್, ಕರ್ನಾಟಕ ಪೊಲೀಸ್ ಆಕ್ಟ್ ಏನಿದೆ ಅದರಲ್ಲಿ 55A ಮತ್ತೆ 55B ಇದು ವ್ಯತ್ಯಾಸ ಏನ್ ಸರ್ ಅದು? ಸರ್, ಈ 55A ಎಂಬುದು ಅದು ಗಂಭೀರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ. ಎಕ್ಸಾಂಪಲ್, ಹಾ ಸರ್. ಇಲ್ಲಿ ಏನಾಗಿದೆ ಅಂದ್ರೆ 55A ಅಲ್ಲೇ ಅವರು ಈಗ ಆದೇಶವನ್ನು ಮಾಡಿರೋದು. 55A ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ವ್ಯಕ್ತಿಯ ಚಲನವಲನದಿಂದ ಅದರಿಂದ ಯಾರಿಗಾದ್ರೂ ಶಾಂತಿ ಭಂಗ ಆಗುದಾದ್ರೆ, ಅದರಿಂದ ಯಾರಿಗಾದ್ರೂ ಸಮಸ್ಯೆ ಆಗುದಾದ್ರೆ, ಅದರಿಂದ ಯಾರ ಆಸ್ತಿ ಪಾಸ್ತಿಗೆ ಹಾನಿ ಆಗುದಾದ್ರೆ ಅದು 55A ಅಡಿಯಲ್ಲಿ ಗಡೀಪಾರಿಗೆ ಆದೇಶ ಮಾಡ್ಬೇಕಂತ ಹೇಳುತ್ತೆ. ಬಿ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಬೇರೆ ಇತರ ಪ್ರಕರಣಗಳಿಗೆ ಅಂದ್ರೆ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡುವುದು, ಸರ್ಕಾರದ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡುವುದು ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ 55B ಅಲ್ಲಿ ಉಲ್ಲೇಖ ಮಾಡುತ್ತೆ ಸರ್. ನಾನು ಮಾನ್ಯ ನ್ಯಾಯಾಲಯದಲ್ಲಿ ಸರ್, ಮಾನ್ಯ ನ್ಯಾಯಾಲಯಕ್ಕೆ ನಾನು ಕೇಳ್ಕೊಂಡಿದ್ದೇನೆ, ಮೇಡಮ್ 55B ಅಲ್ಲಿ ತಮಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಸಾರಿ 55A ಮತ್ತು B ಅಲ್ಲಿ ಕೂಡ ಇದು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ 55A ಅಲ್ಲಿ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ ಇದರಿಂದ ರಿಯೋಟ್ ಆಗಿದೆ, ಅಂದ್ರೆ ದೊಂಬಿ ಆಗಿದೆ, ಗಲಾಟೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು. ನಿಜವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮಾನ್ಯ ನ್ಯಾಯಾಲಯಕ್ಕೆ ಎಪೀರ್ ಆಗ್ಲಿಕ್ಕೆ ಅವಕಾಶಗಳಿಲ್ಲ. ಯಾಕಂದ್ರೆ ವರದಿ ಹಾಕಿದ್ದು DSP ಅವರು ವರದಿ ಹಾಕಿದ್ದಾರೆ. ಗಡೀಪಾರು ಮಾಡ್ಬೇಕಂತ ವರದಿ ಹಾಕಿದ್ದು DSP ಅವರು. ಮೇಲಧಿಕಾರಿ ಹಾಕಿದಂತ ವರದಿಗೆ ಕೆಳಾಧಿಕಾರಿ ಬಂದು ಎವಿಡೆನ್ಸ್ ಕೊಡುವಂತ ಅಥವಾ ವಿಚಾರಣೆಯಲ್ಲಿ ಭಾಗವಹಿಸುವಂತ ಇದು ಇಲ್ಲ ಸರ್, ಕಾನೂನು ಇಲ್ಲ ನಮ್ಮಲ್ಲಿ. ಒಂದು ವೇಳೆ DSP ಅವರು ಹಾಕಿದಂತ DSP ಅವರು ಒಂದು ವೇಳೆ ಅವರು ರಿಟೈರ್ಡ್ ಆದ್ರು ಅಥವಾ ಎಲ್ಲೋ ಕಡೆ ಬೇರೆ ಕಡೆ ಟ್ರಾನ್ಸ್ಫರ್ ಆದ್ರೂ ಕೂಡ ಅವರೇ ಆ ಕೇಸಿಗೆ ಖುದ್ದಾಗಿ ಹಾಜರಾಗಬೇಕಂತ ಹೇಳುತ್ತೆ ಸರ್. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಮೇಲಧಿಕಾರಿ ಹಾಕಿದಂತ ವರದಿಗೆ ಕೆಳಾಧಿಕಾರಿ ಬಂದು ವಿಚಾರಣೆಗೆ ಭಾಗವಹಿಸಿದ್ದಾರೆ ಸರ್. ಸರ್, ಈಗ 55A ಮೇಲೆ ಅವ್ರು ಮಾಡಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಚಲನವಲನದಿಂದ ಅಥವಾ ಅವರಿಂದಾಗಿ ಸಮಾಜಕ್ಕೆ ಶಾಂತಿಗೆ ಭಂಗ ಅನ್ನುವಂತ ತೀರ್ಮಾನಕ್ಕೆ ಹೇಗ್ ಬಂದ್ರು ಸರ್? ಆ ಕನ್ಕ್ಲೂಷನ್ಗೆ ಹೇಗ್ ಬಂದ್ರು ಸರ್ ಇವರು? ಸರ್, ನಾನು ಕೇಳ್ಕೊಂಡಿದ್ದೇನೆ, ಸರ್ಕಲ್ ಇದ್ರು, ಸರ್ಕಲ್ ಅವ್ರ ಕೇಳಿದ್ದೇನೆ, ರಿಯೋಟ್ ಅಂತ ಹೇಳ್ತಾ ಇದ್ದೀರಿ ಸರ್. ತಾವು ಒಬ್ಬ ಈ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಅಧಿಕಾರಿಯಾಗಿ ತಾವು ಬಂದವ್ರೀಗ, ನಂಗೆ ರಿಯೋಟಿನ ವ್ಯಾಖ್ಯಾನವನ್ನು ತಾವು ಈಗ ತಂಗೆ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಮಾಡದೆ ಈ ಮಾನ್ಯ ನ್ಯಾಯಾಲಯವನ್ನು ನೀವು ಕನ್ವಿನ್ಸ್ ಮಾಡಬೇಕು. ರಿಯೋಟ್ ಆಗಿದೆ ಅಂದ್ರೆ ನನ್ನ ಕಕ್ಷಿಗಾರರಿಂದ ಶಾಂತಿ ಭಂಗ ಆಗಿದೆ, ದುಂಬಿ ಆಗಿದೆ ಅಂತ ತಾವು ನನಗೆ ಅದನ್ನು ಈ ಮಾನ್ಯ ನ್ಯಾಯಾಲಯಕ್ಕೆ ತಾವು ಕನ್ವಿನ್ಸ್ ಮಾಡಿ ತಾವು ಹೊರಗಡೆ ಹೋಗ್ಬೇಕಾಗತ್ತೆ. ತಾವು ಒಬ್ಬ ಅಧಿಕಾರಿಯಾಗಿ ಬಂದವರು ಯಾವ ಕೇಸಿನಲ್ಲಿ ಇಂಥದ್ದು ಸಮಸ್ಯೆ ಆಗಿದೆ ಅಂತ ತಾವು ಎಕ್ಸ್ಪ್ಲೇನ್ ಮಾಡ್ಬೇಕಂತಾನೆ ಕೇಳ್ಕೊಂಡಿದ್ದೇನೆ. ಆದ್ರೆ ದುರಂತ ಏನಂದ್ರೆ, ಅವರಿಗೆ ರಿಯೋಟಿನ ವ್ಯಾಖ್ಯಾನನೇ ಗೊತ್ತಿಲ್ಲದ ಒಬ್ಬ ಅಧಿಕಾರಿ ಬಂದು ರಿಯೋಟ್ ಆಗಿದೆ ಇದರಲ್ಲಿ ಗಡೀಪಾರು ಮಾಡ್ಬೇಕಂತ ಹೇಳ್ತಿರೋದು ಹಾಸ್ಯಾಸ್ಪದ ಸರ್. ಓಕೆ ಸರ್, ಇವಾಗ ಕಾನ್ಸ್ಟಿಟ್ಯೂಷನ್ ನಾವು 19 ಮತ್ತೆ 21 ಬಹಳ ಸ್ಪಷ್ಟವಾಗಿ ನಮ್ಮ ನಾಗರಿಕರಿಗೆ, ಭಾರತದ ಎಲ್ಲ ನಾಗರಿಕರಿಗೂ ಒಂದು ಬದುಕುವ ಹಕ್ಕು, ಮಾತನಾಡುವ ಹಕ್ಕು, ಈ ತರದೆಲ್ಲ ಹಕ್ಕುಗಳನ್ನು ಕೊಡುತ್ತೆ. ಈ ತರದ ಗಡೀಪಾರು ಆದೇಶಗಳು ಅದನ್ನ ಏನಂದ್ರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರೋದ್ರಿಂದ ಇದನ್ನ ಮಾಡ್ಬೇಕಾದ್ರೆ ತುಂಬಾ ರೇರೆಸ್ಟ್ ಆಫ್ ರೇರ್ ಕೇಸಸ್ ಅಲ್ಲಿ ಮಾಡ್ಬೇಕು ಅನ್ನೋಂಥದ್ದು ಒಂದು ಸಾಮಾನ್ಯವಾದ ಒಂದು ಭಾವನೆ. ಆದ್ರೆ ಇಲ್ಲಿ ಆ ತರದ್ದು ಏನಾದ್ರು ಬಹಳ ತೀವ್ರವಾಗಿ ಮಾಡ್ಲೇಬೇಕು ಗಡೀಪಾರು ಅನ್ನೋಂತ ಕಾರಣಗಳು ಇಲ್ದಲೇ ಇದ್ರು ಕೂಡ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ? ಸರ್, ಮೊಹಮ್ಮದ್ ಜಾವೇದ್ ನಮ್ಮ ಓನ್ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ 2025 ಒಂದು ತೀರ್ಪು ಕೊಡುತ್ತೆ ಸರ್. ಹಾ ಸರ್. ಏನ್ ತೀರ್ಪು ಕೊಡ್ತದೆ ಅಂತ ಹೇಳಿದ್ರೆ, ಒಬ್ಬನ ಮೇಲೆ ಪ್ರಕರಣ ಎದ್ದು ಅವನ ಎಕ್ವಿಟ್ ಆದ್ರೆ, ಎಕ್ವಿಟ್ ಆದ ಕೇಸಿನ ಅಡಿಯಲ್ಲಿ ತಾವು ಗಡೀಪಾರ್ಗೆ ಮಾಡಬಾರ್ದು ಅಂತ ಹೇಳುತ್ತೆ ಸರ್. ಈಗ ನನ್ನ ಕಕ್ಷಿಗಾರರಂತ ಮಹೇಶ್ ತಿಮ್ಮರೋಡಿ ಅವರ ಮೇಲೆ 92ರಲ್ಲಿ ಅಂದ್ರೆ ಸುಮಾರು 30 ವರ್ಷಗಳ ಹಿಂದೆ ದಾಖಲಾದ ಪ್ರಕರಣವನ್ನು ತಂದು ಇವರು ನನ್ನ ಗಡೀಪಾರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ನಾನು ಹೇಳಿದೆ, 26 ಕೇಸಲ್ಲಿ 13 ಕೇಸ್ ಎಕ್ವಿಟ್ ಆಗಿದೆ. ಎಕ್ವಿಟ್ ಆದಂತ ಕೇಸಿನಲ್ಲಿ ಇಲ್ಲಿವರೆಗೂ ಕೂಡ ಮಾನ್ಯ ನ್ಯಾಯಾಲಯದ ಆದೇಶವನ್ನು ಮೇಲ್ಮನವಿ ಸಲ್ಲಿಸಿಕೊಂಡಿಲ್ಲ, ಅದು ತಪ್ಪಂತ ಸಲ್ಲಿಸಿಕೊಂಡಿಲ್ಲ. ಅದರ ವ್ಯಾಖ್ಯಾನ ಏನಾಗುತ್ತೆ ಸರ್, ನೀವು ಒಂದು ವೇಳೆ ಕೆಳ ನ್ಯಾಯಾಲಯ ಮಾಡಿದಂತ ತೀರ್ಮಾನವನ್ನು, ಎಕ್ವಿಟ್ ಅನ್ನು ನೀವು ಒಪ್ಪಿದ್ರೆ ನೀವು ಮೇಲ್ಮನವಿ ಮಾಡುವುದಿಲ್ಲ, ನೀವು ಅದನ್ನು ಸರಿಯಂತ ಪ್ರತಿಪಾದಿಸಿದವರು. ಅದಕ್ಕೆ ಸಂಬಂಧಪಟ್ಟ ಇಲ್ಲಿವರೆಗೆ ಯಾವುದೇ ಅಪೀಲ್ ಕೂಡ ಸಲ್ಲಿಸಿಕೊಳ್ಳಿಲ್ಲ. ಆ ಸಂದರ್ಭ ಸಲ್ಲಿಸಿಕೊಳ್ಳದಂತ ತಾವು ಇವತ್ತು ಬಂದು ಆ ಎಕ್ವಿಟಲ್ ಕೇಸನ್ನು ತಂದಿಟ್ಕೊಂಡು ನೀವು ಅವರನ್ನು ಗಡೀಪಾರು ಮಾಡ್ಬೇಕಂತ ಹೇಳ್ತಾ ಇದ್ದೇವೆ ಸರ್. ಇದು ಯಾವ ಕಾನೂನಿನ ಅಡಿಯಲ್ಲಿ ನಾನು ಕೇಳ್ತಾ ಇದ್ದೆ. ಬಟ್ ಅದಕ್ಕೆ ಏನಂದ್ರೆ, ಇದಕ್ಕೆ ಮುನೀರ್ ಅಹಮದ್ ಕೇಸಲ್ಲಿ ಕೂಡ ಅದು ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ಕೊಟ್ಟಿದೆ ಸರ್. ನಾನು
ಒಂದಲ್ಲ ಎರಡಲ್ಲ ಸುಮಾರು ತೀರ್ಪುಗಳನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ತೀರ್ಪನ್ನು ಉಲ್ಲೇಖ ಮಾಡಿ ವಾದವನ್ನು ಮಂಡಿಸಿದ್ದೇನೆ, ಲಿಖಿತ ಆದೇಶವನ್ನು ಸಲ್ಲಿಸಿದ್ದೇನೆ. ಯಾವುದನ್ನು ಅವರು ಪರಿಗಣಿಸಲಿಲ್ಲ. ಅವರಿಗೆ ಏನ್ ಬೇಕಿತ್ತು, ಈ ತಿಮ್ಮರೋಡಿ ಅವರನ್ನು ಗಡೀಪಾರು ಮಾಡಬೇಕಿತ್ತು. ಯಾವುದೇ ಕಾನೂನಿನ ಅವಶ್ಯಕತೆ ಇರಲಿಲ್ಲ. ಒಟ್ಟಿಗೆ ಏನಂದ್ರೆ ಅವರನ್ನು ಗಡೀಪಾರು ಮಾಡುವ ಉದ್ದೇಶ ಮಾತ್ರ, ಏಕೈಕ ಉದ್ದೇಶ ಅಲ್ಲಿ ಕಂಡದ್ದು ನನಗೆ ಕ್ಲಿಯರ್ ಆಗಿ ಗೋಚರಿಸಿದೆ ಸರ್. ಸರ್, ಇನ್ನೊಂದು, ನಾನು ಕೆಲವು ಸೈಟೇಷನ್ಸ್ಗಳನ್ನ ಓದಿದ್ದೆ. ಅದರಲ್ಲಿ ತುಂಬಾ ಹಳೆಯ ಪ್ರಕರಣ, 10 ವರ್ಷಕ್ಕಿಂತ ಹಳೆಯ ಪ್ರಕರಣಗಳನ್ನ ಉಲ್ಲೇಖ ಮಾಡಿದಾಗ ಹೈಕೋರ್ಟ್ ಅದನ್ನ ರದ್ದು ಮಾಡಿದಂತ ಉದಾಹರಣೆ ಕೂಡ ಇದೆ. ಆದ್ರೆ ಇವರು ಯಾಕೆ 30 ವರ್ಷದ ಹಿಂದಿನ ಪ್ರಕರಣವನ್ನ ತಿರ್ಗಾ ಮಾಡಿಕೊಂಡು ಅದನ್ನ ಅಂದ್ರೆ ಮೊದಲನೇ ಆದೇಶದಲ್ಲೂ ಅದನ್ನ ಮಾಡಿದ್ರು, 2ನೇ ಬಾರಿ ಮಾಡಿದಾಗಲೂ ಕೂಡ ಅಷ್ಟನ್ನು ಕೂಡ ಲಿಸ್ಟ್ ಮಾಡಿದ್ದಾರೆ. ಇದು ಕಾನೂನಿನ ತಿಳುವಳಿಕೆ ಕೊರತೆನಾ ಹೇಗೆ ಅಂತ ಸರ್ ಇದು? ಸರ್, ನನಗೆ ಆ ಪೀಠದ ಮೇಲೆ ಆ ಸಹಾಯಕ ಅಸಿಸ್ಟೆಂಟ್ ಮೇಲೆ ನನಗೆ ತುಂಬಾವಾದಂತ ಗೌರವ ಇದೆ. ಒಬ್ರು ನ್ಯಾಯಾಧೀಶರಾಗಿ ಕೊಟ್ಟಂತ ತೀರ್ಪು, ಅವ್ರು ಕೊಟ್ಟಂತ ತೀರ್ಪನ್ನು ನಾನು ಗೌರವಿಸುವುದು ನಾನು ಒಬ್ಬ ವಕೀಲನಾಗಿ ಅದು ನನ್ನ ಜವಾಬ್ದಾರಿ ಮತ್ತು ಅದು ನನಗೆ ಕಾನೂನು ಕಲಿಸಿಕೊಟ್ಟಂತ ಇದು ಸರ್. ಈಗ ನಾನು ಹೇಳ್ತಾ ಇರೋದು ಈ ವಿಷಯ ಏನಂದ್ರೆ, ಒಬ್ಬನ ಸಂವಿಧಾನದ ಹಕ್ಕಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂತ ಸಂದರ್ಭ ಸುದೀರ್ಘವಾದಂತ ವಿಚಾರಣೆ ನಡಿಬೇಕು ಸರ್. ನನಗೂ ಒಂದು ನ್ಯಾಚುರಲ್ ಜಸ್ಟಿಸ್ ಅಡಿಯಲ್ಲಿ ನನಗೊಂದು ಅವಕಾಶ ಕೊಡಬೇಕಿತ್ತು. ನ್ಯಾಯಾಲಯವೇ ಸುಮೋಟೋ ಕೊಡಬೇಕಿತ್ತು, ಕೊಡ್ಲಿಲ್ಲ. ಆ ನಂತರ ನಾನು ಅಪ್ಲಿಕೇಶನ್ ಹಾಕಿದ್ದೇನೆ, ಆದ್ರೂ ಅದನ್ನು ಪರಿಗಣಿಸಲಿಲ್ಲ ಸರ್. ಈಗ ನಂಗೆ ಏನಾಗಿದೆ ಅಂದ್ರೆ, ಅವರಿಗೆ ಕಾನೂನಿನ ಅರಿವಿದೆ, ಆದ್ರೆ ಈ ಕೇಸನ್ನು ವಿಚಾರಣೆ ಮಾಡ್ಲಿಕ್ಕೆ ಇನ್ನಷ್ಟು ಅವರಿಗೆ ಕಾನೂನಿನ ಅರಿವಿನ ಅವಶ್ಯಕತೆ ಬೇಕಿತ್ತು ಅಂತ ಅನಿಸಿತ್ತು ಸರ್. ಸರ್, ಇವಾಗ ಮುಂದೆ ಏನಾಗ್ಬೇಕು ಅಂತ ಸರ್? ಇವಾಗ ನೀವು ನಿಮ್ಮ ಮುಂದೆ ಇರೋ ಆಪ್ಷನ್ಸ್ ಏನು ಅಂತ? ಈಗ ಸಕ್ಷಮ ಪ್ರಾಧಿಕಾರದ ಮುಂದೆ ಹೋಗ್ಬೋದು ಅಂತ. ಸಕ್ಷಮ ಪ್ರಾಧಿಕಾರ ಅಂದ್ರೆ ಚೀಫ್ ಸೆಕ್ರೆಟರಿ ಆಗ್ತಾರೆ ಅಥವಾ ಹೈಕೋರ್ಟ್ ಆಗುತ್ತೆ. ನೀವು ಯಾವ ಆಪ್ಷನ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ ಸರ್ ಈಗ? ಸರ್, ಈಗ ನಮ್ಗೆ ಸರ್ಕಾರದ ಬಗ್ಗೆ ನಂಬಿಕೆ ಕಳ್ಕೊಂಡಿದ್ದೇವೆ ಸರ್. ಯಾಕಂದ್ರೆ ನಮಗೂ ಕಾಣ್ತಾ ಇದೆ, ಕೆಲವೊಂದು ವಿಷಯವನ್ನು ನಾನು ಮಾತಾಡಬಾರ್ದು. ನಮ್ಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ನಾವು ನ್ಯಾಯಾಂಗದ ಮೆಟ್ಟಿಲನ್ನು ಏರ್ಲಿಕ್ಕಿದ್ದೇವೆ, ಹೈಕೋರ್ಟ್ ಮೆಟ್ಟಿಲನ್ನು ಏರ್ಲಿಕ್ಕಿದ್ದೇವೆ ಸರ್. ಯಾಕಂದ್ರೆ 226 to 227 ಅಡಿಯಲ್ಲಿ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಹೈಕೋರ್ಟಿನ ಮೆಟ್ಟಿಲನ್ನು ಏರ್ಲಿಕ್ಕಿದ್ದೇವೆ. ಈಗ ಅದಕ್ಕೆಲ್ಲ ತಯಾರಿಗಳು ನಡೀತಾ ಇದೆ. ಅಷ್ಟೇ ಅಲ್ಲ ಸರ್, ಈಗ ಇವರು ಕಾನೂನು ಉಲ್ಲಂಘನೆ ಮಾಡಿ ಎಲ್ಲೋ ಕಡೆ ಏಕಪಕ್ಷೀಯವಾಗಿ ಮಾಡಿದ್ದಾರೆ ಎಂಬುದು ನಮ್ಗೆ ಅನುಮಾನ ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟು ಮತ್ತೆ ಹೈಕೋರ್ಟು ಈ ದೇಶದ ಕಾನೂನು ಸಂವಿಧಾನ ಕೊಟ್ಟಂತ ಮೂಲಭೂತ ಹಕ್ಕುಗಳು ವೈಲೇಷನ್ ಆದಾಗ ರಕ್ಷಣೆ ಮಾಡಿದ ಎಷ್ಟೋ ಉದಾಹರಣೆಗಳಿದೆ ಸರ್. ಅದಕ್ಕಾಗಿ ನಾನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ, ಹೈಕೋರ್ಟ್, ಅನಂತರ ಉನ್ನತ ಅಧಿಕಾರಿಗಳಿಗೆ ಈ ಬಗ್ಗೆ ಸಂಬಂಧಪಟ್ಟ ಸಹಾಯಕ ಆಯುಕ್ತರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಯಾಕಂದ್ರೆ ಆರ್ಟಿಕಲ್ 141 ಕ್ಲಿಯರ್ ಹೇಳುತ್ತೆ ಸರ್, ಏನೆಂದ್ರೆ ಒಂದು ಉನ್ನತ ನ್ಯಾಯಾಂಗ ವ್ಯವಸ್ಥೆ ಮಾಡಿದ ತೀರ್ಪು ಪ್ರತಿಯೊಂದು ಕೆಳ ಅಂತಸ್ತಿನ ನ್ಯಾಯಾಲಯಕ್ಕೆ ಅದು ಬೈಂಡಿಂಗ್ ಆಗುತ್ತೆ. ಅದನ್ನು ವೈಲೇಷನ್ ಮಾಡಿದ್ರೆ ಅದು ಕಂಟೆಂಪ್ಟ್ ಆಗುತ್ತೆ. ಯಾಕಂದ್ರೆ ನಂಗೇನಂದ್ರೆ ಸರ್, ನಾವು ಹಾಕಿದಂತ ಯಾವುದೇ ತೀರ್ಪನ್ನು ಉಲ್ಲೇಖ ಮಾಡದಿರುವುದು ಒಂದು ಅಸಮಾಧಾನ ಮತ್ತು ಅದು ಬೇಸರ ತಂದಿದೆ. ಯಾಕಂದ್ರೆ ನಾವು ನ್ಯಾಯಯುತವಾಗಿ ಕೆಲಸ ಮಾಡಿದವರು, ನಂಗೆ ತಾವು ಏನೇ ಆದೇಶ ಮಾಡ್ಲಿ ಆ ಆದೇಶವನ್ನು ನಾನು ಗೌರವಿಸಬೇಕು, ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಆದ್ರೆ ಅವರು ಆದೇಶ ಮಾಡುವಾಗ ನಡೆದಂತ ಪ್ರೊಸೀಜರ್ಗಳನ್ನು ನಾನು ಒಪ್ಪುವುದಿಲ್ಲ. ಯಾಕಂದ್ರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಆ ಕಡತವನ್ನು, ಆ ಗಡೀಪಾರು ಕಡತ, ತನ್ನಲ್ಲಿದ್ದ ಗಡೀಪಾರು ಕಡತವನ್ನು ಬೆಳಿಗ್ಗೆ ನ್ಯಾಯಾಧೀಶರಾಗಿರುವಂತಹ ಅಸಿಸ್ಟೆಂಟ್ ಕಮಿಷನರ್ ಚೇಂಬರ್ಗೆ ಕರ್ಕೊಂಡು ಹೋಗಿ ಅವರಲ್ಲಿ ಡಿಸ್ಕಸ್ ಮಾಡ್ತಾನೆ. ಆದ್ರೆ ಇದು ಎಲ್ಲಿ ಕೂಡ ಕಾನೂನಲ್ಲಿ ಅವಕಾಶ ಇಲ್ಲ ಸರ್, ಬಯಸ್ ಆಗುತ್ತೆ. ಅಷ್ಟೇ ಅಲ್ಲ ಸರ್, ಇನ್ನೊಂದು ಏನಂದ್ರೆ ಇವರು SIT ಯಲ್ಲಿ ತನಿಖೆಯ ಭಾಗವಾಗಿ ಕಾರ್ಯನಿರ್ವಹಿಸಿದವರು. ಈಗ ಕೆಲವೊಂದು ಮಾಧ್ಯಮ ಮತ್ತು ಪತ್ರಿಕೆಗಳಲ್ಲಿ ಮಹೇಶ್ ತಿಮ್ಮರೋಡಿ ಅವರು ಆರೋಪಿ ಅಂತ ಬಿಂಬಿಸಿ ಪ್ರಕಟವಾಗಿದೆ ನ್ಯೂಸ್ಗಳು. ಈ ಹೊತ್ತಿನಲ್ಲಿ ಅವರು ಆ ನ್ಯಾಯಪೀಠದಲ್ಲಿ ಕೂತ್ಕೊಂಡು ಮಹೇಶ್ ತಿಮ್ಮರೋಡಿ ಅವರನ್ನು ಗಡೀಪಾರು ಮಾಡಿರುವುದು ಎಲ್ಲ ಒಂದು ಕಡೆ ಅನುಮಾನ. ಮತ್ತೆ ಅದನ್ನು ಮಾಡಬಾರ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಒಂದು ವೇಳೆ ಪ್ರತಿವಾದಿಗೆ ತಮ್ಮ ಬಗ್ಗೆ ಯಾವುದಾದ್ರೂ ಅನುಮಾನಗಳು ಬಂದ್ರೆ, ತಾವು ಮಾಡುವ ತೀರ್ಪಿನಲ್ಲಿ ಯಾವುದಾದ್ರೂ ಅನುಮಾನಗಳು ಬಂದ್ರೆ ಅದನ್ನು ತಮ್ಮ ಗಮನಕ್ಕೆ ತಂದ್ರೆ ತಾವು ಆ ತೀರ್ಪನ್ನು ನೀಡಬಾರ್ದಂತಾನೆ ಕ್ಲಿಯರ್ ಆಗಿದೆ. ಅದನ್ನು ಕೂಡ ನಾನು ಅವರ ಗಮನಕ್ಕೆ ತಂದಿದ್ದೇನೆ. ಆದ್ರೆ ಏನೋ ಒಂದು ದುರಂತ ಸರ್, ಆದ್ರೂ ಅವರು ಅದನ್ನು ಯಾವುದನ್ನು ಉಲ್ಲೇಖನೇ ಮಾಡಲಿಲ್ಲ. ಉಲ್ಲೇಖ ಮಾಡದೆ ಅವರು ಎಲ್ಲೋ ಕಡೆ ಏಕಪಕ್ಷೀಯವಾಗಿ ಪೊಲೀಸರು ಹೇಳಿದ್ದು ಎಲ್ಲವನ್ನೂ ಉಲ್ಲೇಖ ಮಾಡಿದ್ದಾರೆ.
ಪೊಲೀಸ್ನವರು ಕೊಟ್ಟಂತ ವರದಿಯನ್ನು ಎಲ್ಲವನ್ನು ಉಲ್ಲೇಖ ಮಾಡಿದ್ದಾರೆ. ಪ್ರತಿವಾದಿಯವರ ಪರವಾಗಿ ಸಲ್ಲಿಸಿದಂತ ಒಂದೇ ಒಂದು ಲೈನಲ್ಲಿ ಮುಗಿಸಿ ಅವರು ಆದೇಶ ಮಾಡಿದ್ದಾರೆ ಸರ್. ಅದು ಬೇಸರ ತಂದಿದೆ ಒಬ್ಬ ನ್ಯಾಯವಾದಿಯಾಗಿ ಸರ್. ಹಾ ಸರ್. ಸರ್ ಈಗ ಇನ್ನೊಂದು ವಿಷಯ ಇದೆ, ಅಂದ್ರೆ 2 ಕೇಸಲ್ಲೇನೋ ಬಿ ರಿಪೋರ್ಟ್ ಆದ ಪ್ರಕರಣಗಳನ್ನು ಕೂಡ ಹಾಕಿದ್ದಾರೆ ಅನ್ನುವಂಥದ್ದು ಒಂದು. ಇನ್ನೊಂದು ಇತ್ತೀಚೆಗೆ ಅಂದ್ರೆ SIT ತನಿಖೆ ಶುರುವಾದ ನಂತರ ಧರ್ಮಸ್ಥಳ ಕೇಸಸ್ಗೆ ಸಂಬಂಧಪಟ್ಟಂತೆ ಅದಾದ ನಂತರ ಆದಂತ ಸುಮಾರು 5 ಕೇಸುಗಳನ್ನ ಮತ್ತೆ ಈಗ ಹೊಸದಾಗಿ ಅದನ್ನ ಸೇರಿಸಿದ್ದಾರೆ. ಅಂದ್ರೆ ಮೊದಲನೇ ಆದೇಶದಲ್ಲಿ ಇರಲಿಲ್ಲ, ಅದು ಈಗ ಸೇರಿಸಿದ್ದಾರೆ ಅಂತ ಹೇಳಿ. ಇಲ್ಲೂ ಕೂಡ ಕಾನೂನಿನ ಪ್ರಶ್ನೆ ಬರುತ್ತೆ. ಅದು ಯಾವುದು ಕೂಡ ಚಾರ್ಜ್ ಆಗದಲ್ಲೇ ಇರುವಂತಹ ಕೇಸಸ್. ಮತ್ತೆ ಬಿ ರಿಪೋರ್ಟ್ ಆಗಿರೋ ಕೇಸಸ್ ಪೊಲೀಸ್ನವರೇ ಅದನ್ನ ಬಿ ರಿಪೋರ್ಟ್ ಅಂತಾರೆ, ಅದು ಸುಳ್ಳು ಮಾಹಿತಿ ಮೇಲೆ ಕೊಟ್ಟಂತ ದೂರು ಅಂತ ಆಗುತ್ತೆ. ಇದನ್ನ ಹೆಂಗೆ ಸೇರ್ಸೋದಕ್ಕೆ ಸಾಧ್ಯ ಇದೆ ಸರ್? ಸರ್ ಅದನ್ನೇ ಸರ್, ತಮ್ಗೆ ಅದರ ಬಗ್ಗೆ ಮಾಹಿತಿ ಇದೆ, ಆದ್ರೆ ಪೊಲೀಸ್ ಇಲಾಖೆಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಒಂದು ಕಡೆಯಲ್ಲಿ ಈ ಪ್ರಕರಣ ನಮ್ಗೆ ಬರುವುದಿಲ್ಲ, ತನಿಖೆ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಬಿ ರಿಪೋರ್ಟ್ ಕೊಟ್ಟವರು ಅದೇ ಕಡತವನ್ನು ತಂದು ಇದರ ಮೇಲೆ ಗಡೀಪಾರು ಮಾಡಿ ಅಂತ ಕೇಳ್ತಾ ಇದ್ದಾರೆ ಸರ್. ಏನ್ ಹೇಳ್ಬೇಕು ಈ ಪೊಲೀಸ್ ಇಲಾಖೆಗೆ? ನಾವು ಏನ್ ಹೇಳ್ಬೇಕು ಸರ್? ಒಬ್ಬ ಜನಸಾಮಾನ್ಯನಿಗೆ ಇದ್ದಂತ ಮಾಹಿತಿ ಪೊಲೀಸ್ ಇಲಾಖೆಯಲ್ಲಿ ಇದ್ದಂತ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ನಾಚಿಕೆಗೇಡಲ್ವಾ ಸರ್? ಇನ್ನೊಂದು ಏನಂದ್ರೆ, ನಾನು ಅದನ್ನು ಕೂಡ ಹೇಳಿದ್ದೇನೆ, ಏನಂದ್ರೆ 5 ಪ್ರಕರಣದಲ್ಲಿ ಈಗ ತನಿಖೆ ಆಗ್ತಾ ಇದೆ. ನಾಳೆ ಆ ಕೇಸಲ್ಲಿ ಕೂಡ ಬಿ ರಿಪೋರ್ಟ್ ಹಾಕ್ಬಹುದಲ್ವಾ? ಹೌದು. ಯಾಕೆ ಹಾಕ್ಬಾರ್ದು? ಒಂದು ವೇಳೆ ಈ ಪ್ರಕರಣಗಳು ಆ ಪ್ರಕರಣಗಳು ನಡೆದೇ ಇಲ್ಲ ಅಂತ ಹೇಳಿ ಪ್ರೈಮಾ ಫೇಸಿ ಕೇಸ್ ಇಲ್ಲ ಅಂತ ಹೇಳಿದ್ರೆ ಬಿ ರಿಪೋರ್ಟ್ ಹಾಕ್ಬಹುದಲ್ವಾ? ಹೌದು ಸರ್, ಅದಕ್ಕಾಗಿ ಅದರ ಬಗ್ಗೆ ತಾವು ಈಗ ಏನು ಡಿಸೈಡ್ ಮಾಡಿ? ತನಿಖೆಯಲ್ಲೇ ಡಿಸೈಡ್ ಆಗ್ಲಿಲ್ಲ. ತನಿಖೆಯಲ್ಲೇ ಡಿಸೈಡ್ ಆಗದಿರುವುದರಿಂದ ಕೆಲವೊಂದು ಕೇಸ್ 2 ವರ್ಷದಿಂದ ಪೆಂಡಿಂಗ್ ಇದೆ ತನಿಖೆಗೆ 2 ವರ್ಷದಿಂದ ಪೆಂಡಿಂಗ್ ಇರುವಂತ ಸಂದರ್ಭ ಆ ಫೈಲ್ ಕಡತವನ್ನು ತಂದು ತಾವು ಗಡೀಪಾರು ಮಾಡ್ಬೇಕಂತ ಹೇಳ್ತಾ ಇದ್ದೀರಿ. ಇನ್ನೊಂದು ಏನ್ ಗೊತ್ತಾ ಸರ್, ಒಂದು 50 ರೂಪಾಯಿ ಪೆನಲ್ ಕಟ್ಟಿದ್ದ. ನಾನು ಅವತ್ತೇ ಹೇಳಿದೆ, ಮೇಡಮ್, ಒಬ್ಬ ಪಾರ್ಕಿಂಗ್ ಅಲ್ಲಿ ನಾನ್ ಪಾರ್ಕಿಂಗ್ ಏರಿಯಾದಲ್ಲಿ ವೆಹಿಕಲ್ ನಿಲ್ಲಿಸಿದ್ರು ಕೂಡ ಅವನಿಗೆ 1500 ಕಾಸ್ಟ್ ಆಗ್ತಾರೆ. ಇಲ್ಲಿ 50 ರೂಪಾಯಿ ದಂಡ ಕಟ್ಟಿದ ಕೇಸನ್ನು ತಂದು ತಮ್ಮ ಮುಂದೆ ಗಡೀಪಾರು ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಸರ್. ಮೇಡಮ್, ಇದು ದೇಶದ ಉನ್ನತ ಸಂವಿಧಾನ ಕೊಟ್ಟಂತ ಮೂಲಭೂತ ಹಕ್ಕು ವೈಲೇಷನ್ ಆಗ್ತಾ ಇದೆ. ಅದಕ್ಕಾಗಿ ಇದು ತಾವು ದುಡುಕು ಯಾವುದೇ ನಿರ್ಧಾರ ಮಾಡಬಾರ್ದು ಅಂತ ನಾನು ಅವರ ಹತ್ರ ಮನವಿ ಮಾಡಿಕೊಂಡಿದ್ದೇನೆ, ಪ್ರಾರ್ಥಿಸಿಕೊಂಡಿದ್ದೇನೆ ಸರ್. ಸರ್ ಇನ್ನೊಂದು ವಿಷಯ ಏನಂದ್ರೆ ಸರ್, ವೆರಿ ಇಂಟ್ರೆಸ್ಟಿಂಗ್ ಸರ್, 2012ರಲ್ಲಿ ಸೌಜನ್ಯನ ಆ ಪ್ರಕರಣ ಆದಂತ ಸಂದರ್ಭದಲ್ಲಿ ಒಂದು ಕೇಸ್ ಆಗುತ್ತೆ. ಆ ಕೇಸನ್ನು ಗೌರ್ಮೆಂಟ್ ನೋಟಿಫಿಕೇಶನ್ ಮಾಡಿ ಆ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದೆ ಸರ್. ಅದರ ಆದೇಶ ನನ್ನ ಕೈಯಲ್ಲಿ ಇದೆ. ಅದನ್ನು ವಾಪಸ್ ತಗೊಳ್ಳಿ ಅಂತ ಕೇಳ್ತಾ ಇದೆ. ಅಭಿಯೋಜನೆಯವರು 321 ಆಫ್ ದ CRPC ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಿ ಆ ಕೇಸನ್ನು ವಾಪಸ್ ತಗೊಂಡಿದ್ದಾರೆ. ವಾಪಸ್ ತಗೊಂಡ ಕೇಸನ್ನೇ ತಾವು ಈ ಕೇಸಿನ ಅಡಿಯಲ್ಲಿ ಈ ಗಡೀಪಾರು ಮಾಡಿ ಅಂತ ಕೇಳ್ತಾ ಇದ್ದಾರೆ ಸರ್. ಏನ್ ಹೇಳ್ಬೇಕು ಸರ್? ಏನ್ ಹೇಳ್ಬೇಕು? ನಾವೇನು ಕಣ್ಣು ಮುಚ್ಚಿ ಕುತ್ಕೊಳ್ಳಿಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಇದರ ಪರವಾಗಿ ನನ್ನ ಕಕ್ಷಿಗಾರನಿಗೆ ಏನ್ ಅನ್ಯಾಯ ಆಗಿದೆಯಾ ಅದರ ಬಗ್ಗೆ ನಾವು ಖಂಡಿತವಾಗಿ ಹೋರಾಟ ಕೊಡ್ತೇವೆ. ಅದರಲ್ಲಿ ಅನುಮಾನ ಬೇಡ ಸರ್. ಯಾಕಂದ್ರೆ ನಮ್ಮ ದೇಶದ ಕಾನೂನು ಏನಂದ್ರೆ 100 ಜನ ಅಪರಾಧಿಗೆ ಶಿಕ್ಷೆ ಆಗದಿದ್ರು ಪರವಾಗಿಲ್ಲ, ಅಲ್ಲ 100 ಜನ ನಿರಪರಾಧಿಗೆ ಶಿಕ್ಷೆ ಆಗದಿದ್ರು 100 ಜನ ಅಪರಾಧಿಗೆ ಶಿಕ್ಷೆ ಆಗದಿದ್ರು ಒಬ್ಬ ನಿರಪರಾಧಿಗೆ ಆಗ್ಬಾರ್ದು ಎಂಬಂತ ಕಾನೂನಿನ ಸಿದ್ಧಾಂತದ ಅಡಿಯಲ್ಲಿ ನಮ್ಮ ಸಂವಿಧಾನ ಇದೆ ಸರ್. ಹೌದು ಸರ್. ಸರ್, ಈಗ ಕೊನೆಯದಾಗಿ ಒಂದು ಜನರಲ್ ಆದ ಕ್ವಶನ್ ಅನ್ನ ನಿಮ್ ಮುಂದೆ ಇಡೋದು, ಯಾಕಂದ್ರೆ ನೀವು ತುಂಬಾ ಸೀನಿಯರ್ ಆಗಿ ಅಡ್ವೊಕೇಟ್ ಆಗಿ ಕೆಲಸ ಮಾಡಿದಿರಿ. ಅಂದ್ರೆ ಈ ನಾವು ಏನ್ ಕಾನ್ಸ್ಟಿಟ್ಯೂಷನ್ ಏನ್ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ ಅದನ್ನ ಕಸಿಯುವಂತ ಈ ಗಡೀಪಾರು ಅನ್ನೋಂಥ ಶಿಕ್ಷೆನೆ ಒಂದ್ ರೀತಿ ಭಯಾನಕ, ಅದು ಡ್ರಕೋನಿಕ್. ಅದು ಏನಂದ್ರೆ ಒಬ್ಬ ವ್ಯಕ್ತಿನ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಕಳಿಸುವಂತದ್ದು ಇದೆಯಲ್ಲ, ಅದು ಬಹಳ ಭಯಾನಕ. ಅದನ್ನ ಮಾಡ್ಬೇಕಾದ್ರೆ ಈ ದರೋಡೆಕೋರರು, ಈ ರೇಪಿಸ್ಟ್ಗಳು, ಈ ತರದ್ದು ಕೊಲೆಗಡಕರು ಇಂಥವ್ರಿಗೆ ಬಳಸಿದ್ರೆ ಅದು ಒಂದ್ ಹಂತಕ್ಕೆ ಒಪ್ಕೋಬಹುದು. ಆದ್ರೆ ಈ ತರ ಏನು ಪೊಲಿಟಿಕಲಿ ಚಾರ್ಜ್ಡ್ ಕೇಸಸ್ ಅಲ್ಲಿ, ಪೊಲಿಟಿಕಲಿ ಮೋಟಿವೇಟೆಡ್ ಕೇಸಸ್ ಅಲ್ಲಿ ಅದನ್ನ ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಎಷ್ಟು ಸರಿ ಸರ್? ನಾನು ತಿಮ್ಮರೋಡಿ ಅವ್ರ ವಿಷಯ ಬಿಟ್ಬಿಟ್ಟೆ ಮಾತಾಡೋಣ. ಈ ತರದ್ದು ಆದಾಗ ಅದು ಒಂದ್ ರೀತಿ ಇದು ಕಾನೂನಿನ ದುರ್ಬಳಕೆ ಅಂತ ಅನಿಸ್ಕೊಳಲ್ವಾ ಸರ್? ಅದು ಸರ್, ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಾ ಇದೆ ಸರ್, ತನ್ನ ತೀರ್ಪಿನ ರಿಪೋರ್ಟೆಡ್ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾ ಇದೆ, ಡೈರೆಕ್ಷನ್ ಕೊಟ್ಟಿದೆ. ಏನ್ ಡೈರೆಕ್ಷನ್ ಕೊಟ್ಟಿದೆ ಅಂದ್ರೆ, ಒಬ್ಬನ ಮೂಲಭೂತ ಹಕ್ಕನ್ನು ತಾವು ಕಸಿದುಕೊಳ್ಳುವಂತ ಅಥವಾ ಅದು ವೈಲೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ತಾವು ಜಾಗೃತರಾಗಿರ್ಬೇಕು, ಅವನಿಗೆ ಕೂಡ ಒಂದು ಅವಕಾಶ ಕೊಡ್ಬೇಕು, ಪಾರ್ಟೀಸ್ ಅವರಿಗೆ ಅವಕಾಶ ಕೊಡ್ಬೇಕು, ಅವ್ರಿಗೆ ವಿಸ್ತರಿತವಾದಂತ ಚರ್ಚೆ ನಡಿಬೇಕು. ಆ ಚರ್ಚೆ ನಡೆದ ನಂತರ ಆ ಆದೇಶವನ್ನು ತಾವು ಮಾಡ್ಬೇಕು ಅಂತ ಸರ್. ಈ ಕೇಸಿನಲ್ಲಿ ಏನಿದೆ ಸರ್, ತಿಮ್ಮರೋಡಿ ಅವರ ಮೇಲೆ ಎಲ್ಲಾದ್ರೂ ಕೊಲೆ ಪ್ರಕರಣ ಇದೆನಾ ಅಥವಾ ಎಲ್ಲಾದ್ರೂ ದರೋಡೆ ಪ್ರಕರಣ ಇದೆನಾ
ಅಥವಾ ಎಲ್ಲಿಯಾದ್ರೂ ಯಾವುದಾದ್ರೂ ಹುಡುಗಿಗೆ ತೊಂದರೆ ಕೊಟ್ಟದ್ದು ಉಂಟಾ, ಅಥವಾ ಎಲ್ಲಿಯಾದ್ರೂ ಇವರ ಪ್ರತಿಭಟನೆಯಿಂದ ಎಲ್ಲಿಯಾದ್ರೂ ಶಾಂತಿ ಭಂಗ ಆಗಿ ಎಲ್ಲಾದ್ರೂ ಯಾವುದಾದ್ರೂ ಜೀವಹಾನಿ ಆಗಿದೆಯಾ, ಆಸ್ತಿಪಾಸ್ತಿ ಹಾನಿಯಾಗಿದೆಯಾ, ಯಾವುದಿದೆ? ನಾನು ಅದನ್ನೇ ಕೇಳ್ತಾ ಇದ್ದೇನೆ ಸರ್. ಯಾವುದಿದೆ ಅದನ್ನು ಕೊಡಿ. ಅದನ್ನು ಒಂದು ವೇಳೆ ತಾವು ಕೊಟ್ಟದ್ದು ಯಾವುದಾದ್ರೆ ನಾನು ಈ ಕೇಸಿನಿಂದ ನಾನು ಇದು ವಕಾಲತನ್ನು ನಾನು ವಾಪಸ್ ತಗೊಳ್ತೇನೆ. ನನಗೆ ಅದನ್ನು ಇಲ್ಲಿ ಕನ್ವಿನ್ಸ್ ಮಾಡ್ಬೇಕಂತ ನಾನು ಮಾನ್ಯ ನ್ಯಾಯಾಲಯದಲ್ಲಿ ನಾನು ನಿವೇದಿಸಿಕೊಂಡಿದ್ದೇನೆ ಸರ್. ಇನ್ನೊಂದು ನನ್ನ ಈ ದೇಶದ ಕಾನೂನಿನಲ್ಲಿ ನನಗೊಂದು ತೊಡಕೇನಂದ್ರೆ, ಇಂಥ ಗಂಭೀರವಾದಂತ ಪ್ರಕರಣಗಳಿರುವುದನ್ನು ಎಲ್ಲೋ ಒಂದ್ ಕಡೆ ಸಹಾಯಕ ಆಯುಕ್ತರಿಗೆ ಆಗ್ಲಿ ಅಥವಾ ತಹಶೀಲ್ದಾರ್ಗೆ ಆಗ್ಲಿ DC ಅವರಿಗೆ ಕೊಡೋದಕ್ಕಿಂತ ಬದಲು ನ್ಯಾಯಾಂಗದ ವ್ಯವಸ್ಥೆಗೆ ಕೊಟ್ಟು ಬಿಡಿ ಸರ್. ನ್ಯಾಯಾಧೀಶರಿಗೆ ಕೊಟ್ಟು ಬಿಡಿ ಇದನ್ನು ವಿಚಾರಣೆ ಮಾಡ್ಲಿಕ್ಕೆ. ಅದನ್ನು ಬಿಟ್ಟು ಇವರಿಗೆ ಕೊಟ್ರೆ ಅಲ್ಲಿ ಕಾನೂನಿನ ಗಂಧಗಳೇ ಗೊತ್ತಿಲ್ಲದವರು ಎಲ್ಲೋ ಒಂದು ಕಡೆಯಲ್ಲಿ ಸಂವಿಧಾನ ಕೊಟ್ಟಂತ ಮೂಲಭೂತ ಹಕ್ಕನ್ನು ನಿರ್ಧರಿಸುವಂತ ಸಂದರ್ಭ ತಮ್ಮ ಏಕಪಕ್ಷೀಯವಾಗಿ ಮಾಡುವುದು ಇದು ಸರಿಯಲ್ಲ. ಅದಕ್ಕಾಗಿ ನನ್ನ ಕಳಕಳಿ ಅಂದ್ರೆ, ಇನ್ನು ಮುಂದೆ ಆದ್ರೂ ಇಂಥ ಒಂದು ಗಂಭೀರವಾದ ಪ್ರಕರಣವನ್ನು ವಿಚಾರಣೆ ಮಾಡ್ಲಿಕ್ಕೆ ನ್ಯಾಯಾಂಗಕ್ಕೆ ಕೊಟ್ಟು ಬಿಡಿ, ನ್ಯಾಯಾಂಗದ ಜುಡಿಷಿಯಲ್ ಆಫೀಸರ್ನವರಿಗೆ ಕೊಟ್ಟು ಬಿಡಿ, ಅವರು ವಿಚಾರಣೆ ಮಾಡ್ಲಿ. ಸುಮ್ಮನೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಷಡ್ಯಂತರ ನಡೀತಾ ಇದೆ ಅಂತ ನನಗೆ ಅನಿಸುತ್ತೆ ಸರ್. ಇದು ದುರಂತ. ನಮ್ಮ ದೇಶದ ಕಾನೂನು ಎಲ್ಲೋ ಒಂದು ಕಡೆ ನಾವು ಸಾರ್ವಜನಿಕರಿಗೆ ಏನು ಉತ್ತರ ಕೊಡ್ಬೇಕಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಹಾ ಸರ್. ಸರ್, ಕೊನೆಯದಾಗಿ ಇದನ್ನ ಮಹೇಶ್ ತಿಮ್ಮೇರೂಡಿ ಅವರ ಅನುಯಾಯಿಗಳು ಕೂಡ ನೋಡ್ತಾ ಇರ್ತಾರೆ. ಅವರಿಗೆ ರಿಲೀಫ್ ಸಿಗುತ್ತೆ ಅಂತ ನೀವು ಹೇಳ್ತೀರಾ ಸರ್? ಇದನ್ನ ಆಗುತ್ತಾ ಸರ್? ನ್ಯಾಯಾಂಗದ ಮೇಲೆ ಬಲವಾದಂತ ನಂಬಿಕೆ ಇಟ್ಕೊಂಡು ನಾವು ಕೆಲಸ ನಿರ್ವಹಿಸ್ತಾ ಇದ್ದೇವೆ. ಯಾಕಂದ್ರೆ ಎಷ್ಟೋ ಕಡೆಯಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ರು ಅದನ್ನು ಸರಿದಾರಿಗೆ ತರುವಂತ ವ್ಯವಸ್ಥೆ ನ್ಯಾಯಾಂಗಕ್ಕೆ ಇದೆ, ವಕೀಲರಿಗೆ ಇದೆ ಸರ್. ಇವರ ಆದೇಶವನ್ನು ನಾನು ಖಂಡಿತ ಒಪ್ಪುವುದಿಲ್ಲ. ಆ ಆದೇಶದ ಬಗ್ಗೆ ಮುಂದಿನ ದಿನದಲ್ಲಿ ಸಕಾಲ ಸಂದರ್ಭದಲ್ಲಿ ನಾವು ಸರಿಯಾದ ಸಮಯ ನೋಡಿ ಅದಕ್ಕೆ ಉತ್ತರ ಕೊಡ್ಲಿಕ್ಕಿದ್ದೇವೆ ಸರ್. ಒಂದು ವೇಳೆ ಸಾಧ್ಯ ಆಗುದಾದ್ರೆ ಅವರನ್ನು ಹೈಕೋರ್ಟಿನ ನ್ಯಾಯಪೀಠದಲ್ಲಿ ಅವರನ್ನು ನಿಲ್ಲಿಸಲಿಕ್ಕೆ ನಾವು ಬದ್ಧರಿದ್ದೇವೆ. ಮುಂದಿನ ಒಂದು ವೇಳೆ ಈಗ ನಾವು ಸಂಬಂಧಪಟ್ಟ ಸುಪ್ರೀಂ ಕೋರ್ಟಿನಲ್ಲಿ ಇದಕ್ಕೆ ದೂರನ್ನು ಇವತ್ತು ನಾವು ಸಲ್ಲಿಸಿಕೊಳ್ಳಿಕ್ಕೆ ಇದ್ದೇವೆ. ಮುಖ್ಯ ನ್ಯಾಯಮೂರ್ತಿಗೂ ಕೂಡ ಇದನ್ನು ದೂರು ಮತ್ತೆ ಸಂಬಂಧಪಟ್ಟ ಮೇಲಧಿಕಾರಿಯವರಿಗೆ ಕೂಡ ಇದರ ಬಗ್ಗೆ ನಮ್ಮ ಕಡೆಯಿಂದ ಏನೆಲ್ಲ ನಡೀತಾ ಇದೆಯೋ, ಏನೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇದೆಯೋ ಒಬ್ಬ ನ್ಯಾಯವಾದಿಯಾಗಿ ಆ ಎಲ್ಲವನ್ನು ನನ್ನ ಕಕ್ಷಿಗಾರನಿಗೆ ನ್ಯಾಯ ಸಿಗಬೇಕು. ಒಂದು ವೇಳೆ ನ್ಯಾಯ ಸಿಗದಿದ್ರೆ ಮುಂದಿನ ಹೋರಾಟ ನಾವು ಮಾಡ್ಲಿಕ್ಕಿದ್ದೇವೆ ಸರ್, ಕಾನೂನು ಪ್ರಕಾರ. ಧನ್ಯವಾದಗಳು ಸರ್. ತುಂಬಾ ವಿಸ್ತೃತವಾಗಿ ಈ ಪ್ರಕರಣದ ಬಗ್ಗೆ ಮಾಹಿತಿ ಕೊಟ್ರಿ. ಅಂದ್ರೆ ದೇಶದಲ್ಲಿ ಸಂವಿಧಾನ, ನಾವು ಮಾಡಿಕೊಂಡಂತ ಸಂವಿಧಾನ ಇರೋದು ನಾಗರಿಕರ ರಕ್ಷಣೆಗಾಗಿ. ಅದು ನಾಗರಿಕರನ್ನೇ ಅದು ಬಲಿ ತಗೊಳ್ಕೊಳ್ಳುವಂತ ಸಂದರ್ಭ ಬಂದಾಗ ಹೇಗೆ ನಿಮ್ಮಂತವ್ರು ಆಕ್ಟಿವ್ ಆಗಿ ಕಾನೂನು ಏನು ಅನ್ನೋದನ್ನ ನಿಮ್ಗೆ ವಿವರಿಸಿ ಹೇಳಿದ್ದೀರಿ. ಇದಕ್ಕಾಗಿ ಬಹಳ ಧನ್ಯವಾದಗಳು ಸರ್.